ಏನು ಮಾಡಲ್ಲ. ಇನ್ನು ಗುದ್ದಲಲ್ಲಿ ಹಿಂಗೆ ಅಂದು ಅದು ಇಡ್ತೀವಿ. ಜೀವಾಮೃತ ಹಾಕ್ತಾರೆ. ಇದು ಫುಲ್ ಜೀವಾಮೃತ ನೋಡಿ ಗಿಡಗಳು ಸುತ್ತಿ ಹಿಂಗೆ ಎಲೆ ಕಟ್ಟಿ ಹಿಂಗೆ ಅಲ್ಲೇ ಹಾಕ್ತೀವಿ. ಇದ್ರ ಮೇಲೆ ಇದು ತುರಿತಾರೆ ಜೀವಾಮೃತ. ಈಗ ಇದೇನಂದರೆ ಒಂದು ಸ್ವಲ್ಪ ದೂರನೂ ಹಾಕೋಬೋದು. ಈಗ ನಾವು ಈಗ ಏನು ಮಾಡ್ತೀವಿ ಮಧ್ಯದಲ್ಲಿ ಈ ಟೈಮಲ್ಲಿ ಬಂದಾಗ ಗಿಡ ತೆಗಿಯೋ ತನಕ ಏನು ಮಾಡೋಕ್ಕಾಗಲ್ಲ. ಈಗ ಏನು ಮಾಡ್ತೀವಿ ಅಂದರೆ ಇದು ಬಿಟ್ಟು ಹಾಕ್ತೀವಿ. ಅಷ್ಟು ಜಾಗ ಏನೂ ಹಾಕಲ್ಲ. ಈಗ ಇದರಲ್ಲೆಲ್ಲ ಹಣ್ಣಿನ ಗಿಡ ಹಾಕೊಂಡಿದ್ದೀವಿ ಸರ್. ಈ ಅರ್ಧ ಎಕರೆನಲ್ಲಿ ಈಗ ನೀವು ನಿಮಗೂ ಮಾರಕ್ಕೆ ಸರ್ ಪ್ರತಿಯೊಂದು ಸ್ವಲ್ಪ ಹೋದ ವರ್ಷ ಒಂದು 500 ಹಾಕಿದ್ವಿ, ಈ ವರ್ಷ ಒಂದು 500 ಹಾಕಿದ್ವಿ. 500ರಲ್ಲಿ ನಮಗೊಂದು 400 ಸಿಗ್ತವೆ. ನಮ್ಮ ಲೇಬರ್ ಪೇಮೆಂಟ್ಗೆ ಅರ್ಧಂಬರ್ಧ ಬರ್ತವೆ. 100 ರೂಪಾಯಿ ಕಮ್ಮಿ ಕೊಡೋಲ್ಲ. ಈ ತೆಗೆದು ಹೇಗೆ ಸೆಳಪ್ಪ ಅದು ತೊಗೊಂಡಿದ್ದು 180 ರೂಪಾಯಿ ಆಗಿತ್ತು ಸರ್. ನಾನು ಈ ಥರ ಗಿಡ ತಂದಿದ್ದೀನಿ 350 ರೂಪಾಯಿ ಕೊಟ್ಟು ಆ ತೋಟದಲ್ಲಿ ಹಾಕ್ತಿದ್ದೀನಿ. ಈಗ ಇಂತಿದ್ದಾವೆ ಅವು. ಈ ಥರ ಇಲ್ಲ, ಈ ಥರ ಇದೆ. 1.5 ವರ್ಷಕ್ಕೆ ಅದಕ್ಕೆಲ್ಲ ಜೀವಾಮೃತ ಅದಕ್ಕೆಲ್ಲ ವೇಸ್ಟ್ ಡಿಕಾಂಪೋಸರು, ಗೋಕುಟ ಅಮೃತ ಅವು ಹಾಕ್ತೀವಿ. ಗೋಕುಟ ಅಮೃತ ಏನು ಮಾಡೋದು ನೋಡಿ, ಮಜ್ಜಿಗೆ ಬೆಲ್ಲ ಆವಾಗ ಅದಕ್ಕೆ ಮಿಕ್ಸ್ ಮಾಡ್ತಾಯಿರೋದು. ನೀರು ಅದು ಕಲ್ಸಿರೋ ಒಂದು 4 ದಿನ ಜಾಸ್ತಿ ಹಿಡಿತೀವಿ. 6 ದಿನ 7ನೇ ದಿನ ಹಾಕ್ತೀವಿ. ಮತ್ತು ಅದನ್ನೇ ಸ್ವಲ್ಪ ಕಲ್ಚರ್ ಉಳಿಸ್ಕೊಂತೀವಿ, ಅದಕ್ಕೆ ಹಾಕ್ತೀವಿ. ಬಟ್ ಅದಕ್ಕೆ ಇದಾಗ್ತೀರಾ, ಬೆಲ್ಲ ಹಾಕ್ತೀರಾ? ಏನು ಹಾಕಲ್ಲ, ಮಜ್ಜಿಗೆ ಬೆಲ್ಲ ಮಿಕ್ಕಿದ್ದು ನೀರು ತುಂಬ್ತೀವಿ. ಅದರೊಳಗೆ ಒಳಗೆ ದ್ರಾಕ್ಷಿ ತೋಟಕ್ಕೆಲ್ಲ ಆ ಕಡೆ ಇದು ಸರ್. ಇದರಲ್ಲಿ ಬ್ಲೂಬೆರಿ ಇದೆ, ರೈನ್ ಇದೆ, ಡ್ರ್ಯಾಗನ್ ಫ್ರೂಟ್ ಇದೆ, ಚಕೋತ ಇದೆ, ಮಿಲ್ಕ್ ಫ್ರೂಟ್ ಇದೆ, ವಾಟರ್ ಆ್ಯಪಲ್ ಇದೆ, ಸಪೋಟ ಇದೆ, ಹಲ್ಸ್ ಇದೆ, ಮೆಕ್ಡೋಮಿಯಾ ಇದೆ. ನಾನು ಯಾಕೆಲ್ಲ ಇದೆಲ್ಲ ಅವೆಲ್ಲ ಸಿಗಲ್ಲ ಅವ್ರ ಹತ್ರ. ನೀವು ಬೇರೆ ಏನಾಗ್ತದೆ ಹೇಳ್ತೀವಿ ನೋಡಿ, ಎಲ್ಲಿ ಹೋದರೆ ಅಲ್ಲೇ ತಗೊಳ್ತೀನಿ ಸರ್. ಈ ಶಿವಮೊಗ್ಗಕ್ಕೆ ಹೋದರೆ ಅಲ್ಲಿಂದ ತರ್ತೀನಿ. ಈಗ ಇನ್ನೊಂದು ಕಡೆ ಹೋದರೆ ಈ ಆ್ಯಪಿಲ್ ಹಾಕಿದ್ದೀನಿ, ಈಗ ಬೇರೆ ಆ್ಯಪಿಲ್ ಹಾಕಿದ್ದೀನಿ. ಆ್ಯಪಲ್ ಎಲ್ಲಿ ಈ ರಾಮಸ್ವಾಮಿ ಅಂತ ಹೇಳಿ ಸಿರಾದಲ್ಲಿ ತಂದಿದ್ದೀನಿ ಸರ್, ಕಾಯಿ ಬಂದಿಲ್ಲ. ಈಗ ಚಿಕ್ಕಬಳ್ಳಾಪುರದಿಂದ ತರ್ತೀನಿ ಸರ್, ಅವ್ರ ಹತ್ರ ಕಾಯಿ ಚೆನ್ನಾಗಿ ಬರ್ತಾಯಿದೆ. ಯಾರು ಈಗ ಹಂಗೆ ರಾಮಫಲ, ಲಕ್ಷ್ಮಣ ಫಲ, ಸೀತಾಫಲ, ಮ್ಯಾಂಗೋದಲ್ಲಿ ಒಂದು 4 ವೆರೈಟಿ. ಈಗೆಲ್ಲ ಏನಂದರೆ ಸರ್ ಮನೆಗೆ ಈ ಬಟರ್ ಫ್ರೂಟು, ಎಗ್ ಫ್ರೂಟು, ಮಿಲ್ಕ್ ಫ್ರೂಟು. ಕರೆಕ್ಟ್. ಇವೆಲ್ಲ ಎಲ್ಲಿ ಯಾವ ಕಡೆ ಬೆಂಗಳೂರು ಸುತ್ತಮುತ್ತ ಎಲ್ಲಿ ಸಿಗುತ್ತೆ? ಇನ್ನು ನಿಮಗೆ ಇಲ್ಲಿ ನೀವು ಹೋಗ್ತಾ ನಮ್ಮ ದಾರಿಯಲ್ಲೇ ಬಿಡಿಸಿ ದಾಟಿದ ಮೇಲೆ ಚಾಮುಂಡೇಶ್ವರಿನ ಅವನ ಹತ್ರ ವಸ್ತು ಗಿಡಗಳು ಸಿಗ್ತವೆ. ಅಂದರೆ ಅವನ ಹತ್ರ ತಂದಿರೋದ್ರಲ್ಲಿ ನನಗೆ ಇನ್ನೂ ಕಾಯಿ ಬಂದಿಲ್ಲ. ಯಾವನು ನಾನು ಇದಕ್ಕೆ ಮಾಡಿಲ್ಲ ಸ್ವಲ್ಪ ನಾನು ಯಾವುದು